we started with the first day of the shoot was auto scene. Ready, roll. Ready. Roll camera. Action. ಸೊ ಫಸ್ಟ್ ಡೇ ಆಫ್ ಶೂಟ್ ಬಂತು. ನನ್ನ ಮನಸ್ಸಲ್ಲಿ ಇಟ್ ವಾಸ್ ಅ ವೆರಿ ಡ್ರೆಡೆಡ್ ಡೇ. ಯಾಕಂದರೆ ಐ ನ್ಯೂ ದಟ್ ತುಂಬ ಪರ್ಫಾರ್ಮೆನ್ಸ್ ಡಿಮಾಂಡ್ ಮಾಡುತ್ತೆ ಈ ಸ್ಕ್ರಿಪ್ಟ್ ಅಂತ. ಸೊ ಐ ವಾಸ್ ಜೆನ್ಯೂನ್ಲಿ ಸ್ಕೇರ್ಡ್. ನಾನು ಗೌರಿನ ಕೇಳ್ತಾ ಇದ್ದೀನಿ, ಭಾಳ ಬಾರಿಸ್ತೀನಿ ನಾನು. ಸೊ ಈ ಸತಿ ಶೂಟಿಂಗ್ ಶುರು ಮಾಡಬೇಕಂದ್ರೆ ಆದಷ್ಟು ಲಾಂಗ್ ಲೆಂತಿ ಶಾರ್ಟ್ಸ್ ಟ್ರೈ ಮಾಡೋಣ ಅಂತ ಒಂದು ಐಡಿಯಾ ಇತ್ತು. ಯಾಕಂದರೆ ಇಟ್ಸ್ ಆ್ಯಕ್ಚುಲಿ ಅ ಚಾಲೆಂಜ್ ಫಾರ್ ಅಸ್. ಫಸ್ಟ್ ಸೀನ್ ಏನಿದೆ ಆಟೋನಲ್ಲಿ ಮಾತಾಡೋದು, ಸುಡ್ಗಾಡ್ ಅನ್ನೋ ಊರಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾಳೆ. ಸುಡ್ಗಾಡಲ್ಲ, ಸ್ಟುಟ್ಗಾಡ್. ಯಾವುದೋ ಒಂದು ಊರು ಬಿಡೆ. ಆಲ್ಮೋಸ್ಟ್ 3.5 minute ಲೆಂತಿ ಸೀಕ್ವೆನ್ಸ್ ಅದು. ಸೊ ಈ ಫಿಲ್ಮಲ್ಲಿ ಆ ಥರದ್ದು ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿದ್ದೀವಿ. ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ವಿ. ಒಂದು ಸಿನಿಮಾನಲ್ಲಿ ಮಾಡಿದ್ದೀವಿ, ಇದರಲ್ಲಿ ಸೆಟಲ್ಡ್ ಆಗಿ ಮಾಡೋಣ ಅಂತ ಇರಲಿಲ್ಲ. ಬಟ್ ಇಟ್ ವಾಸ್ ಗುಡ್. ಆ ಟೆಕ್ನಿಕಲ್ ಚಾಲೆಂಜಸ್ನೇ ನಾವು ಇಷ್ಟಪಡೋದ್ರಿಂದ ಅದನ್ನು ಸಾಲ್ವ್ ಮಾಡಿದಾಗ ಒಂಥರ ಖುಷಿ ಕೊಡ್ತಾ ಇತ್ತು. ಫಸ್ಟ್ ಆಫ್ ಆಲ್ ಈ ವಯಸ್ಸಿಗೆ ಬೇಕಾ ನಿಮಗೆ ಇದೆಲ್ಲ, ಈ ಫೇಸ್ಬುಕ್, ವಾಟ್ಸ್ಆ್ಯಪ್? ನೈಟ್ ಸೀಕ್ವೆನ್ಸ್ ಬೈಕಲ್ಲಿ ಹೋಗ್ತಾರಲ್ಲ, ದಟ್ ವಾಸ್ ಕ್ರೇಜಿ. Ready. Action. ಈ ಆತ್ಮ, ಸೋಲ್ ಅನ್ನೋದೆಲ್ಲ ಸುಳ್ಳು. Start. ಜೀಪ್ ಇತ್ತು. ಆ ಜೀಪಿಂದಲೇ ಕ್ಯಾಮ್ರಾ, ಝೈ ಕ್ಯಾಮ್ ಎಲ್ಲಾನು ಕೂತ್ಕೊಂಡು ಒಂದು 6 ಜನ ಕೂತ್ಕೊತಾ ಇದ್ವಿ. ಫೋಕಸ್ ಫುಲ್ಲರ್ ಎಲ್ಲಾನು ಕೂತ್ಕೊಂಡು ಆ ಬೈಕಲ್ಲಿ. ಅದು ಎಷ್ಟು ಸತಿ ರೀಟೇಕ್ಸ್ ಆಗ್ತಾನೆ ಇತ್ತು ಅಂದರೆ, ನಾವು ಅಂದ್ಕೊಂಡಿದ್ದು ರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬಿಟ್ಟು ಮನೆಗೆ ಹೋಗೋಣ, ನೆಕ್ಸ್ಟ್ ಡೇ ಮತ್ತೆ ಶೂಟಿಂಗ್ ಇದೆ ಅಂತ. ಬಟ್ ಅದೇನೇನೋ ಟೆಕ್ನಿಕಲ್ ಇಶ್ಯೂಸ್ ಆಗಿ ಡಿಲೇಗಳು ಆಗ್ತಾ ಬೈ 4:30 ನಮಗೆ ಆ್ಯಕ್ಚುಯಲ್ ಶಾರ್ಟ್ ತೆಗಿಯೋಕ್ಕೆ ಶುರು ಆಯಿತು. ಅದು ಆಗೋ ಅಷ್ಟೊತ್ತಿಗೆ ಅವತ್ತಿನ ದಿನ ಕರೆಕ್ಟಾಗಿ ಮೂನ್ ನಮಗೆ ಎಲ್ಲಿ ಬೇಕೋ ಅಲ್ಲಿ ಬಂದಿತ್ತು. ಸೊ ನಿಮಗೆ ದೆವ್ವ ಪ್ರೇತಗಳ ಮೇಲೆ ನಂಬಿಕೆ ಇಲ್ಲ? ನೋ ವೇ. ಸೊ ನಾವೇನಾದರೂ ಶಾರ್ಟ್ ಮುಂಚೆನೇ ಮುಗಿಸ್ಬಿಟ್ಟಿದ್ದಿದ್ರೆ ಮೂನ್ ಇನ್ನೂ ಮೇಲ್ಗಡೆ ಇತ್ತಾಗ. ಸೊ ಇವತ್ತಿಗೂ ನೀವು ಆ ಶಾರ್ಟ್ ನೋಡಿದಾಗ ಇಟ್ ಲುಕ್ಸ್ ಲೈಕ್ ನಾವೇನೋ ಗ್ರಾಫಿಕಲ್ಲಿ ಮೂನ್ ಹಾಕಿದ್ದೀವಿ ಅನ್ನೋ ಥರ. ಬಟ್ ಇಟ್ ಕೋಇನ್ಸಿಡೆಂಟ್ಲಿ ನಮಗಾಗಿದ್ದ ಡಿಲೇಗಳಿಂದ ಅದಷ್ಟು ಚೆನ್ನಾಗಿ ಆ ಒಂದು ರಿಯಲಿ ಪಿಕ್ಚರ್ಸ್ ಶಾರ್ಟ್. ಆಮೇಲೆ ಆ ಮೂನ್ ಹೊರಟೋಗುತ್ತೆ ಅಂತ 2-3 ಟೇಕ್ಸ್ನ ಮಾಡಿದ್ವಿ. ಐ ಥಿಂಕ್ ವಿ ಶಾರ್ಟ್ ಟಿಲ್ ಲೈಕ್ ಮಾರ್ನಿಂಗ್ 5:30. ಅದಾದಮೇಲೆ ಒಬ್ಳು ಹೆಂಗಸು ಬಿಳಿ ಸೀರೆಯಲ್ಲಿ ಕೂದಲು ಬಿಟ್ಕೊಂಡು ಕ್ಯಾಮಲ್ ಇಟ್ಕೊಂಡು ನಿಂತಿದ್ದಾಳೆ. ವೆರಿ ಫನಿ. ಮೂರನೇದು ವೆರಿ ನೈಸ್ ಚಾಲೆಂಜಿಂಗ್ ಶಾರ್ಟ್ ವಾಸ್ Action. Shraddha. Minchu. ಒಂದು ಶಾರ್ಟ್ ತೆಗಿಯೋದ್ರಲ್ಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಕೋಆರ್ಡಿನೇಟ್ ಆಗಬೇಕು. ಮಜಾ ಇದ್ದಿದ್ದು ಸೀಕ್ವೆನ್ಸ್ ಹೇಗೆ ಅಂದರೆ, ಫ್ಲಶ್ ಆಗೋ ಸೌಂಡ್ ಬರುತ್ತೆ. ಆಚೆ ಬಂದಾಗ ವಿ ಶೋ ಹರ್ ವಾಕಿಂಗ್ ಪಾಸ್ಟ್ ದ ಡೈನಿಂಗ್ ಟೇಬಲ್. ಅಲ್ಲಿ ನಮ್ಮ ರಾಧಿಕಾ ಮತ್ತು ಆರ್ನಾ ಕೂತಿರಲ್ಲ. ದೆನ್ ದ ಕ್ಯಾಮ್ರಾ ಫಾಲೋಸ್ ಹರ್ ಕಿಚನ್ಗೆ. ಆ ಕಿಚನ್ಗೆ ಹೋದಾಗ ನಿಧಾನಕ್ಕೆ ಪಕ್ಕದ ರೂಮಿಂದ ಡೋರ್ ಓಪನ್ ಮಾಡಿ ಇವರಿಬ್ಬರು ಬಂದು ಆ ಚೇರ್ ಮೇಲೆ ಕೂತ್ಕೊಂಡು ಇವಳು ವಾಪಸ್ ಬರೋ ಅಷ್ಟೊತ್ತಿಗೆ ದೇ ವಿಲ್ ಬಿ ಪೀಲಿಂಗ್ ಆ್ಯಪಲ್ ಆ್ಯಂಡ್ ಈಟಿಂಗ್. ನಮ್ಮ ಮನೆಯಲ್ಲಿ ಅದು ಅಪಾರ್ಟ್ಮೆಂಟ್, ಅಲ್ಲೂ ನೀವು ನೋಡ್ಬೋದು ಮಿಂಚ್ ಎಫೆಕ್ಟ್ ಇದೆ. ಆ ಮಿಂಚ್ ಎಫೆಕ್ಟ್ ಹಾಕೋದಕ್ಕೆ ಬೇರೆ ಪಕ್ಕದ ಯಾವುದೋ ರೋಡಲ್ಲಿ ಇದ್ದಿದ್ದು ಬಿಲ್ಡಿಂಗ್ ಮೇಲೆ ಹೋಗ್ಬಿಟ್ಟು ಆ ಲೈಟ್ ಇಟ್ಟಿದ್ವಿ. ಅವ್ರು ಪೊಲೀಸ್ನ ಕರೆಸಿ ಅರ್ಧ ಗಂಟೆ ಶೂಟಿಂಗ್ ಎಲ್ಲ ಸ್ಟಾಪ್ ಎಲ್ಲ ಮಾಡಿಸಿದ್ರು. ಸೊ ಈ ಲೆಂತಿ ಶಾರ್ಟ್ಸ್ ತೆಗಿಯೋದು ತುಂಬ ಕಷ್ಟ. ಬಟ್ ಇವೆಂಚುಲಿ ವೆನ್ ಯು ಸೀ ಇಟ್ ಆನ್ ಸ್ಕ್ರೀನ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಸೊ ದೀಸ್ ಆರ್ ನೈಸ್ ಟ್ರಿಕ್ಸ್ ನನಗೆ. ಮತ್ತು ಅವಾಗ ತಾನೇ ನನಗೆ ಮತ್ತೆ ಹೊಸದಾಗಿ ಪರಿಚಯ ಆಗಿದ್ದು DOP ಬಂದು ಅದ್ವೈತ. ಮೊದಲನೇ ಸಲ ರಾಧಿಕಾನ ಮತ್ತು ಶ್ರದ್ಧಾನ ಫೇಸ್ ಟು ಫೇಸ್ ನೋಡ್ತು ಆ ಸೀನಲ್ಲಿ. ಸುಮ್ಮನೆ ತುಂಬ ಕವರೇಜ್ ಥರ ನ್ಯಾಚುರಲಾಗಿ ಶೂಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಮತ್ತು ಇಡೀ ಸಿನಿಮಾಲಿ ಆ ತರಹದ ಒಂದು ಹಾರರ್ ಥ್ರಿಲ್ಲರ್ ಥರ ಎಫೆಕ್ಟು ಕೊಟ್ಟಿಲ್ಲದೆ ಇರೋದ್ರಿಂದ ಇವೆರಡರ ಮಧ್ಯೆ ಒಂದು ಮಿಡ್ ಗ್ರೌಂಡಲ್ಲಿ ಅದಕ್ಕೊಂದು ಡ್ರಾಮಾ ಕ್ರಿಯೇಟ್ ಮಾಡಬೇಕಾಗಿತ್ತು. ಹಾಗಾಗಿ ತುಂಬ ಸಟಲ್ ಅವ್ರಿಗೊಂದು ಹಾರ್ಶ್ ಹೈಲೈಟ್ ಪ್ಲೇಸ್ ಮಾಡಿದ್ವಿ. ಮಗಳು ಆ್ಯಪಲ್ ತೊಗೊಂಡು ಆ್ಯಪಲ್ ತಿನ್ಕೊಂಡು ಹಿಂಗೆ ಹೋಗ್ತಾಳೆ. ಹೋದ ತಕ್ಷಣ ಅವ್ರು ಹಿಂಗೆ ಕಣ್ಣೆತ್ತಿದ ತಕ್ಷಣ ಇರ್ ಇಸ್ ಒಂದು ಗ್ಲಿಂಟ್, ಅದೊಂದು ಚಿಕ್ಕ ಗ್ಲಿಂಟ್ ಬರುತ್ತೆ ಅವ್ರ ಕಣ್ಣಲ್ಲಿ ಮಾತ್ರ. ಸೊ ಆ ಥರದ್ದೊಂದು ಸಣ್ಣ ಡ್ರಾಮ್ಯಾಟಿಕ್ ಎಲಿಮೆಂಟನ್ನು ಯೂಸ್ ಮಾಡ್ಕೊಂಡು ಆ ಸೀನ್ನ ಕಂಪೋಸ್ ಮಾಡಿದ್ವಿ. ಸೊ ನನಗೆ ಈ ಒಂದು ಪಾತ್ರನ ಹೇಗೆ ಹ್ಯಾಂಡಲ್ ಮಾಡೋದು, ಯಾವ ಥರ ಇದನ್ನು ಅಪ್ರೋಚ್ ಮಾಡಬೇಕು ಅಂತೆಲ್ಲ ಸ್ವಲ್ಪ ಸಾಕಷ್ಟು ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಪವನ್ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಇದು ಇಲ್ಲ ಜಸ್ಟ್ ಕೀಪ್ ಇಟ್ ನ್ಯಾಚುರಲ್. ನಿಕೋಲ್ ಕಿಡ್ಮನ್ದು ದಿ ಅದರ್ಸ್ ಫಿಲ್ಮ್ ಎಲ್ಲ ಅದನ್ನೆಲ್ಲ ನೋಡ್ತಾ ಇದ್ದೆ. ಸೆಟ್ಟಲ್ಲಿರುವಾಗ ಯಾವಾಗ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತಿತ್ತು. ಇಲ್ಲ ಬೇಡ ನಾರ್ಮಲ್ ಆಗಿ ಇದನ್ನ ಇಡೋಣ ಅಂತೆಲ್ಲ ಹೇಳ್ತಾ ಇದ್ರು. ಒಂದ್ಸಲಿ ಐ ರಿಮೆಂಬರ್ ಇವನ್ ಶ್ರದ್ಧಾ ವಾಸ್ ಸೇಯಿಂಗ್, ರಾಧಿಕಾ ನೀನು ಆ ಥರ ಲುಕ್ ಕೊಡಬೇಡ, ನನಗೆ ಭಯ ಆಗ್ತಾ ಇದೆ ಅಂತ. ಇವತ್ತು ಫ್ಲೈಓವರ್ ಮೇಲೆ ಡಿವೈಡರ್ ಬ್ಲಾಕ್ನ ಮೂವ್ ಮಾಡಿದ್ದು ನೀನು. ಒನ್ ಆಫ್ ದ ಟರ್ನಿಂಗ್ ಪಾಯಿಂಟ್ಸ್ ಇನ್ ದ ಫಿಲ್ಮ್, ಬಿಕಾಸ್ ಆ ಸೀನಿಂದ ಆಚೆ ಫಿಲ್ಮ್ ಬೇರೆ ಟ್ರ್ಯಾಕಲ್ಲಿ ಹೋಗೋಕ್ಕೆ ಶುರು ಆಗುತ್ತೆ. ಯಾಕೆ ಸಾಯಿಸ್ತೀನಿ ನನ್ನ ಮಗುನ? ಇಲ್ಲ, ನಾನು ಹಾಗೇನು ಮಾಡಲಿಲ್ಲ. ಆ್ಯಂಡ್ ಪೊಲೀಸ್ ಸ್ಟೇಷನ್ದು ಮೋಸ್ಟ್ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್
ಬಂದು ಸಿಂಗಲ್ ಶಾಟ್ ಒಂದಿದೆ. ಅದನ್ನು ನಾವು ಪೊಲೀಸ್ ಸ್ಟೇಷನ್ ಡಿಸೈನ್ ಮಾಡಬೇಕಂದ್ರೇ ಆ ಒಂದು ಸಿಂಗಲ್ ಶಾಟ್ನ ಇಟ್ಕೊಂಡೇ ಡಿಸೈನ್ ಮಾಡಿದ್ದು. ನಾಯಕ್ ಕ್ಯಾರೆಕ್ಟರ್ ಡೋರಿಂದ ಆಚೆ ಬರ್ತಾರೆ, ಬಂದಮೇಲೆ ಅಲ್ಲಿಂದ ಕಂಟಿನ್ಯೂ ಆಗೋ ಶಾಟು ಸೆಲ್ ಒಳಗೆ ಹೋಗಿ ಸೆಲ್ಲಿಂದ ಆಚೆ ಬಂದು ಮತ್ತೆ SI ರೂಮ್ಗೆ ಹೋಗಿ SI ರೂಮಲ್ಲಿ ಅವನಿಗೊಂದು ರೌಂಡ್ ಹೊಡೆದು ಚೇರಿಗೆ, ಆಮೇಲೆ ಆಚೆ ಹೋಗೋವರೆಗೂ ಒಂದೇ ಶಾಟ್ ಹೋಗುತ್ತೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್. ಆ ಲೈಟಿಂಗ್ ಕೋಆರ್ಡಿನೇಷನ್, ಅವ್ನು ಬಂದು ಕೂತಾಗ ಮಿಂಚು ಬರೋ ಅಂಥದ್ದು ಒನ್ ಆಫ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಸೀಕ್ವೆನ್ಸ್ ನಾವು ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ದು. ಆ ಶಾರ್ಟಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂದರೆ ಸೆಟ್ ಹೆಂಗಿತ್ತು ಅಂತ ನಾವು ಎಲ್ಲಿ ಲೈಟ್ ಇಟ್ಟರು ಎಲ್ಲ ಕಾಣೋದು. ಆ ಇಡೀ ಸೀನಲ್ಲಿ ನನಗೆ ಮತ್ತು ನನ್ನ ಟೀಮ್ಗೆ ಕೆಲಸ ಇದ್ದಿದ್ದು, ಮೇಜರ್ ಕೆಲಸ ಇದ್ದಿದ್ದು ಇರೋ ಲೈಟನ್ನು ಎಲ್ಲಿ ಕಟ್ ಮಾಡ್ಬೋದು ಅಂತ. ಕರೆಕ್ಟಾಗಿ ಅವ್ರು ಹೋಗೋ ಟೈಮಲ್ಲಿ ಬಾಗಿಲು ಮುಚ್ಕೊಂಬಿಡೋದು. ಒಂದು 15-20 ರಿಹರ್ಸಲ್ ಮಾಡಿದ್ವಿ. ಅದಾದಮೇಲೆ ಒಂದು 8-10 ಟೇಕ್ ಆದಮೇಲೆ ಫೈನಲ್ ಆಗಿದ್ದು ಶಾರ್ಟ್ ಅದು. ಚಕ್ರವರ್ತಿ ಟ್ರೈ ಮಾಡ್ತೀನಿ ನೀವು. ಕಟ್ ಸರ್, ಪ್ರಜ್ವಲ್ ಇದ್ದಾನ ಈ ಸೀನಲ್ಲಿ?